ಗರ್ಲ್ ಫ್ರೆಂಡ್ ಅಂತಂದ್ರೆ ಯಾರಿದಾರ? ಏನಂಗಂದ್ರೆ ಏನಂಗಂದ್ರೆ ಗೊತ್ತೇ ಇಲ್ವಾ? ಲವ್ ಮ್ಯಾಟ್ರಿಗೆ ಬರ್ತಾ ಇದ್ದೀರಾ? ಒಳ್ಳೆ ಟಾಪಿಕ್ ಇದು ಹಾ, ಸರ್. ಲೈಫಲ್ಲಿ ನೀವು ಲವ್ ಮಾಡಿದ್ದೀರಾ? ಹಾಗಾಗಿ ಆಗ್ತಾ ಇರ್ತದೆ. ಓಕೆ, ಲೈಫಲ್ಲಿ 2 ಮಿಸ್ಟೇಕ್ ಮಾಡಬಾರ್ದು ಸರ್ ಈ ಜನರೇಷನಲ್ಲಿ. ಯಾವ್ಯಾವ್ದು? ಒಂದು ಲವ್, ಹ್ಮ್. ಇನ್ನೊಂದು ಮದ್ವೆ. ಹಾ? ಈ ಜನರೇಷನಲ್ಲಿ 2 ಟ್ರ್ಯಾಪ್. ಅಲ್ಲ, ಸೊ ಹಾರ ಹಾಕಿ ರೆಕ್ಕೆ ಕತ್ತರಿಸ್ಕೊಂಡಂಗೆ. ಇದು ಎಕ್ಸ್ಪೀರಿಯನ್ಸ್ ಆಗಿದ್ರೆ ಒಂದ್ಸಲ ಎಕ್ಸ್ಪೀರಿಯನ್ಸ್ ಅಲ್ಲ, ನಾನು ಅಕ್ಕಪಕ್ಕ ನೋಡ್ತಾ ಇರ್ತೀನಿ. ಯಾಕೆಂದ್ರೆ ಆಯ್ತು, ನಿಮ್ಗೆ ಲವ್ ಅಂದ್ರೆ ಸರ್, ಹ್ಮ್. ನನ್ನ ಪ್ರಕಾರ 2 ತರ ಲವ್ ಇದೆ ಸರ್. ಯಾವ ತರ? ಒಂದು, ನಿಮಗೂ ಲವ್ ಆಗಿಲ್ಲ, ಹ್ಮ್. ಹುಡುಗಿಗೂ ಲವ್ ಆಗಿಲ್ಲ, ಸೊ ಎಮೋಷನಲಿ ಕನೆಕ್ಟ್ ಆಗ್ತಾರೆ ಹ್ಮ್. ಫಸ್ಟ್ ಟೈಮ್, ಅದು ಲವ್. ಹ್ಮ್. ಅದು ಒಂಥರ ಲವ್. ಇನ್ನೊಂದು ಲವ್, ನಿಮ್ದು ಬ್ರೇಕಪ್ ಆಗಿದೆ, ಅವ್ರದ್ದು ಬ್ರೇಕಪ್ ಆಗಿದೆ. ಸೊ ಬ್ರೇಕಪ್ ಆಗಿದ ತಕ್ಷಣ ಅವ್ರಿಗೆ ಒಂಥರ ಹೀಲ್ ಆಗ್ಬೇಕು, ಫುಲ್ ಬಾಡಿ ಸೋಲ್ ಎಲ್ಲ ಹೀಲ್ ಆಗ್ಬೇಕು. ಹ್ಮ್. ಅದಕ್ಕೆ ಏನ್ ಮಾಡ್ತಾರೆ, ಆ ಹೀಲಿಂಗ್ ಟೈಮಲ್ಲಿ ಅವ್ರು ಏನೇನ್ ಮಿಸ್ ಮಾಡ್ಕೊಂತಾರೆ ಹೇಳಿ? ಲವ್, ರೊಮ್ಯಾನ್ಸ್, ಇಂಟಿಮೆಸಿ, ಹ್ಮ್. ಆಮೇಲೆ ಏನೋ ಆ ಕೇರಿಂಗು, ಕನ್ಸರ್ನ್ ಎಲ್ಲ ಮಿಸ್ ಮಾಡ್ಕೊಂತಾ ಇರ್ತಾರೆ. ಅದು ಇನ್ನೊಬ್ರಿಂದ ಅಟೆನ್ಷನ್ ಸಿಗ್ತಾ ಇದೆ ಅಂದ್ಮೇಲೆ ಹ್ಮ್. ಆ ತರ ಲವ್ ಆಗೋದು ಬೇರೆ. ಅವ್ರು ನಿಮ್ಮನ್ನ ಲವ್ ಮಾಡ್ತಾರಲ್ಲ, ಆ ಅಟೆನ್ಷನ್ ಕೊಡ್ತಾರಲ್ಲ, ಅದನ್ನ ಲವ್ ಮಾಡ್ತಾ ಇರ್ತಾರೆ. ದೇ ವಿಲ್ ಲವ್ ದ ಅಟೆನ್ಷನ್. ಹ್ಮ್. ಹ್ಮ್. ಅದು ಲವ್ ಅನ್ನಲ್ಲ, ಅದು ಸದ್ಯಕ್ಕೆ ತೀಟೆ ತೀರಿಸ್ಕೊಳೋದು ಅಂತ ಹೇಳ್ತಾರೆ ಅಷ್ಟೇ. ಆ ತರ ಒಂದು ಲವ್. ಸೊ ಇವಾಗ ಪ್ರೆಸೆಂಟ್ ಜನರೇಷನ್ ಅಲ್ಲಿ 95 to 98% ಜನ ಹ್ಮ್. ಫೇಕ್ ಅಂದ್ರೆ ಬರೀ ತೀಟೆ ತೀರ್ಸ್ಕೊಳ್ಳೋದಕ್ಕೆ ಇರ್ತಾರೆ. ಅಷ್ಟೇ. ಇನ್ನೊಂದು 2% ರಿಯಲ್ ಆಗಿರ್ತಾರೆ. ಹ್ಮ್. ಅವ್ರನ್ನ ಹುಡ್ಕಕ್ ನಮಗ್ ಟೈಮ್ ಇಲ್ಲ ಸದ್ಯಕ್ಕೆ. ಸೊ ಯಾವ್ದು ಬೆಸ್ಟ್ ಸರ್? ಆ ಮುಂಚೆ ಇತ್ತಲ್ಲ ಒಂದು 30-40 ಇಯರ್ಸ್ ಇಂದ ಟ್ರೂ ಲವ್, ಅದು ಬೆಸ್ಟ್. ಯಾಕಂದ್ರೆ ಅವಾಗೆಲ್ಲ ಫೋನ್ ಇರ್ಲಿಲ್ಲ. ಹ್ಮ್. ಒಂದು ಐ ಲವ್ ಯು ಹೇಳ್ಬೇಕು ಅಂತ ಅಂದ್ರೆ ಹ್ಮ್. ಒಂದು ಲೆಟರ್ ಬರ್ದ್ ಕಳ್ಸೋರು, ಹ್ಮ್. ಇಲ್ಲಾಂದ್ರೆ ಕಾಯೋರು ವರ್ಷಗಟ್ಲೆ ಬರೀ ಒಂದು ಐ ಲವ್ ಯು ಹೇಳಕ್ಕೆ. ಹ್ಮ್. ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಏನಂಗ ರಪ್ಪ ಅಂತ ಬಿಡ್ತಾರೆ ಒಂದು ಐ ಲವ್ ಯು, ಹ್ಮ್. ಐ ಹೇಟ್ ಯು. ಅದೆಲ್ಲ ಲವ್ ಅನ್ನಲ್ಲ ಸರ್. ಅದು ಲವ್ ಆಗೋದು ಗೊತ್ತಾಗಲ್ಲ, ಬ್ರೇಕಪ್ ಆಗೋದು ಗೊತ್ತಾಗಲ್ಲ. ಈಗ 2 months. ಇದು ಲವ್ ಆದ್ರೆ 2 months, ಹ್ಮ್. ಮದುವೆ ಆದ್ರೆ 6 months. ಈ ಖುಷಿಗೆ ಲವ್ ಏನಕ್ಕೆ ಮಾಡ್ಬೇಕು, ಮದುವೆ ಏನಕ್ಕೆ ಆಗ್ಬೇಕು? ನನಗೆ ಸಿಕ್ಕಿರೋ ಫ್ರೆಂಡ್ಸ್ ಎಲ್ಲ ಹೆಂಗ್ ಗೊತ್ತಾ, ನಾನ್ ನೋಡ್ತಾ ಇರ್ತೀನಲ್ಲ ಅಕ್ಕಪಕ್ಕ, ಇವತ್ತೊಂದು ಹುಡುಗಿನ ಮೀಟ್ ಮಾಡಿದೆ, ಹ್ಮ್. ಇಷ್ಟ ಆದ್ಲು, ಲವ್ ಮಾಡೋಣ ಅನ್ಸ್ತೈತೆ ಅಂತ ಅಂತಾರೆ. ಹ್ಮ್. ನಾನು ಮನ್ಸಲ್ಲಿ ಓಕೆ ಆಲ್ ದ ಬೆಸ್ಟ್ ಅಂತ ಅನ್ಕೊಂಡು ಓಕೆ ಮಾಡು, ಯಾಕೆ ನಾನು ವಾಪಸ್ ಬರ್ತಾನೆ ಅಂತ ಗೊತ್ತು. 2-3 months. ನನ್ನ ಫ್ರೆಂಡ್ಸ್ ಎಲ್ಲ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಈ ರಿಲೇಶನ್ಶಿಪ್ ಒಂಥರ ಇದು ಟೈಟಾನಿಕ್ ಶಿಪ್ ತರ. ಹ್ಮ್. ಸ್ಟಾರ್ಟಿಂಗ್ ಎಂಟ್ರಿ ಗ್ರ್ಯಾಂಡ್ ಆಗಿರುತ್ತೆ, ಹ್ಮ್. ಎಂಡಿಂಗ್ ಡಿಸಾಸ್ಟರ್. ಸೊ ಇವ್ರ ಮಧ್ಯದಲ್ಲಿ ವೈಲಿನ್ ಬಾರಿಸ್ಕೊಂಡು ಕುತ್ಕೋಬೇಕು ಆ ಟೈಟಾನಿಕ್ ಮ್ಯೂಸಿಕ್ದು. ಆ ತರ ಟೈಟಾನಿಕ್ ಶಿಪ್ ತರ. ನಾನ್ ನಕ್ಕು ನಾನು ಹೇಳ್ತೀನಿ ಬೇಡ ಏನಕ್ಕೆ ಅಂತ. ನಿಮಗ್ ಗೊತ್ತಿರೋರೆ ಫ್ರೆಂಡ್ಸ್ ಸ್ವಲ್ಪ ಜನ ಇದಾರೆ, ಆರ್ಟಿಸ್ಟ್ಗಳ ಬಗ್ಗೆನೇ ನಾನು ಹೇಳ್ತಾ ಇದ್ದೀನಿ. ಮೇ ಬಿ ಇಂಟರ್ವ್ಯೂ ನೋಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಆರಾಮಾಗಿ ಗೊತ್ತಾಗುತ್ತೆ. ಈ ಖುಷಿಗೆ ಲವ್ ಏನಕ್ಕೆ? ಹ್ಮ್. ಒಬ್ನೇ ಆರಾಮಾಗಿರ್ಬೋದಲ್ಲ, ಲೈಫ್ ಎಂಜಾಯ್ ಮಾಡ್ಕೊಂಡು. ನಿಮ್ಗೆ ಯಾರು ರೆಸ್ಟ್ರಿಕ್ಟ್ ಮಾಡಲ್ಲ, ಹ್ಮ್. ಡಾಮಿನೇಟ್ ಮಾಡಲ್ಲ, ಇನ್ಫ್ಲೂಯೆನ್ಸ್ ಮಾಡಲ್ಲ. ಹ್ಮ್. ಹಾರ ಹಾಕಿ ರೆಕ್ಕೆ ಯಾಕೆ ಕತ್ತರಿಸ್ಕೊತೀರಾ? ಅಂದ್ರೆ ಈಗ ನೀವು ಲೈಫಲ್ಲಿ ಮದ್ವೆಲೇ ಆಗಲ್ಲ? ಚಾನ್ಸೇ ಇಲ್ಲ ಸರ್. ನನ್ ಗಂಡನೂ ಹೇಳಿದ್ದಾರೆ, ಅಕ್ಕನೂ ಹೇಳಿದ್ದಾರೆ, ಹಿಂಗೆ ಇರು ಚೆನ್ನಾಗಿದ್ಯಾ ಅಂತ. ಇವಾಗ ಅವರು ಹೇಳಿದ್ದಾರೆ, ಓಕೆ, ಅವ್ರು ನಿಮ್ಗೆ ಇಷ್ಟ, ಅವ್ರು ಹೇಳಿರುವಂತಹ ಒಂದಷ್ಟು ಹೇಳಿಕೆಗಳನ್ನ ನೀವು ತಗೊಳ್ತೀರಾ, ಅಡಾಪ್ಟ್ ಮಾಡ್ಕೊಂತೀರಾ ಲೈಫಲ್ಲಿ. ಬಟ್ ನಿಮ್ ತಂದೆ ತಾಯಿಗೂ ಆಸೆ ಇರುತ್ತಲ್ಲ, ನನ್ ಮಗನಿಗೆ ಮದುವೆ ಮಾಡ್ಬೇಕು, ಇಲ್ಲ, ನನ್ ಮೊಮ್ಮಕ್ಕಳನ್ನ ನೋಡ್ಬೇಕು ಅನ್ನೋಂಥದ್ದು. ಅವ್ರಿಗೆ ಒಂದೇ ಆಸೆ, ಖುಷಿಯಾಗಿರು ನೀನು ಅಷ್ಟೇ ಅಂತ. ಹೆಂಗನ ಇರು. ಹೇಳಿದಾರ? ಈ ತರ ಯಾರನ್ನ ಹೇಳ್ತಾರ? ಅದೇ ನನಗೆ ಆಶ್ಚರ್ಯ ಆಗ್ತಾ ಇದೆ. ಸಾಮಾನ್ಯವಾಗಿ ಏನಂತಂದ್ರೆ ವಯಸ್ಸಾಯ್ತು, ಮದುವೆ ಮಾಡ್ಬೇಕು ಅಂತ ನಾನು ಯಾಕೆ ಇಷ್ಟು ಗ್ಲೋ ಹೊಡಿತಾ ಇದೀನಿ ಹೇಳಿ? ಯಾಕೆ? ಯಾವ್ದು ಸ್ಟ್ರೆಸ್ ಇಲ್ಲ. ಅದಕ್ಕೆ ಫಸ್ಟ್ ಆಫ್ ಆಲ್ ಲವ್ ಸ್ಟ್ರೆಸ್ ಇಲ್ಲ, ಮದುವೆ ಅಂತ ಸ್ಟ್ರೆಸ್ ಇಲ್ವೇ ಇಲ್ಲ. ಸೊ ನಾನು ಅದಕ್ಕೆ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇರ್ತೀನಿ, ನಿಮಗೂ ಹೇಳ್ತೀನಿ. ಒಂದು ಕೋಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೇಳಿ. ಮೇಕಪ್ ಮೇಕ್ಸ್ ಗರ್ಲ್ಸ್ ಬೆಟರ್, ಬ್ರೇಕಪ್ ಮೇಕ್ಸ್ ಬಾಯ್ಸ್ ಬೆಟರ್. ಯಾವ ಚೆನ್ನಾಗಿದೆ? ಮೇಕಪ್ ಮೇಕ್ಸ್ ಗರ್ಲ್ಸ್ ಬೆಟರ್, ಗೊತ್ತಾಯ್ತು.
ಬ್ರೇಕಪ್ ಮೇಕ್ಸ್ ಬಾಯ್ಸ್ ಬೆಟರ್ ಅಷ್ಟೇ. ನಾನು ಬ್ರೇಕಪ್ ಆಗಿಲ್ವಲ್ಲ, ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಎಷ್ಟು ತಿಂಗಳಾಯ್ತು ಏನಕ್ಕೆ? ಲವ್ ಆಗಿ? ಲವ್ ಆಗಿಲ್ಲ, ಬ್ರೇಕಪ್ ಆಗಿಲ್ಲ ಬ್ರೋ. ಮತ್ತೆ ಇವಾಗ ತಾನೇ ಎಷ್ಟೊಂದು ಆಯ್ತು ಅಂತ ಅಂದ್ರೆ ನೀವೇ ಸುಮ್ನೆ ಅಂದ್ರೆ ಕ್ರಶ್ ಆಗ್ತಿರ್ತದೆ. ಅಂದ್ರೆ ನನ್ ಬಗ್ಗೆ ತಿಳ್ಕೊಳಕ್ ಕೇಳ್ತಾ ಇದೀರಾ ನೀವು? ಹಾ. ಹಾಗೆ ಸುಮ್ನೆ ಒಂದ್ ಸ್ವಲ್ಪ, ಯಾಕಂದ್ರೆ ಆಗಿಲ್ಲ ಅಂತಂದ್ರೆ ಮತ್ತೆ ನೀವ್ ಏನಾದ್ರು ಮರೆ ಮಾರ್ಸ್ತೀರಾ ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ನಿಮ್ But ನೀವು ಮೀಸೆ ನನ್ ಬಗ್ಗೆ- ಫುಲ್ ಎಲ್ಲ ಬಿಟ್ಟಿರೋದ್ ನೋಡ್ತಾ ಇದ್ರೆ ಫುಲ್ ಈ ಇಂಟರ್ವ್ಯೂ ಆದ್ಮೇಲೆ ರೆಡಿಯಾಗಿ ಹ್ಮ್. ಸಿಗಾಕ್ ಹೋಗೋ ತರ ಇದೆ. ಚಾನ್ಸೇ ಇಲ್ಲ. ಸಂಜೆ ಸಿಗ್ತಿದ್ದೀನಿ, ಬಟ್ ಹುಡುಗರು ಸಿಗ್ತಿದ್ದೀನಿ ಸಂಜೆ, ಹ್ಮ್. ವೀಕೆಂಡ್ ಅಲ್ಲ, ಹಾಗಾಗಿ. ಇನ್ನೊಂದ್ ವಿಷಯ ಹೇಳ, ಹೇಳಿ. ನಮ್ ಕ್ಯಾರೆಕ್ಟರ್ ಒಬ್ರಿಗೆ ಮಾತ್ರ ಗೊತ್ತಿರುತ್ತೆ. ಹ್ಮ್. ಆನ್ಸರ್ ಹೇಳಿ ನೋಡೋಣ ಯಾರಿಗೆ ಅಂತ. ನಮ್ದೇನ್ ಕ್ಯಾರೆಕ್ಟರ್ ಇದೆಯಲ್ಲ ಒಬ್ರಿಗೆ ಮಾತ್ರ ಗೊತ್ತಿರುತ್ತೆ. ಸುಮ್ನೆ ಹಂಗೆ ಒಂದು ಗೆಸ್. ನಾನೇ ನಿಮ್ ಕ್ವಶನ್ ಕೇಳ್ತಾ ಇದೀನಿ, ಇಂಟರ್ವ್ಯೂ ಮಾಡ್ತಾ ಇದೀನಿ. ನಾನ್ ನಿಮ್ಗೆ ಇಂಟರ್ವ್ಯೂ ಮಾಡ್ತೀರಾ, ನೀವು ನನಗೆ ಇಂಟರ್ವ್ಯೂ ಮಾಡ್ತೀರಾ? ನನಗಂತೂ ಒಂದು ಅರ್ಥ ಸಿಂಪಲ್ ಸಿಂಪಲ್ ಕ್ವಶನ್, ಸಿಂಪಲ್ ಆನ್ಸರ್. ಮಿರರ್ಗೆ. ನಿಮ್ದು ಕ್ಯಾರೆಕ್ಟರ್ ಏನು ಅಂತ. ಓಕೆ, ಮಿರರ್ ಅದೊಂಥರ ಓಕೆ, ಅದ್ ಬಿಟ್ರೆ ಅಂತರಾತ್ಮ. ನಗ್ತೀರಾ ಕೇಳಿದ್ರೆ? ಗೊತ್ತಿಲ್ಲ ಅವ್ರು, ನೀವೇ ಹೇಳಿ. ಫೋನ್. ಫೋನ್. ನಿಮ್ ಕ್ಯಾರೆಕ್ಟರ್ ಏನೇನು ಅಂತ ಹೇಳುತ್ತೆ ಅದು. ನೀವ್ ಅದ್ರ ಓನರ್ ಅಲ್ಲ, ನಿಮ್ದು ಫುಲ್ ಹಿಸ್ಟ್ರಿ ಅದು ಇದು ಎಲ್ಲ ಅದ್ರಲ್ಲೇ ಇರುತ್ತೆ. ಸೊ ನಿಮ್ ಕ್ಯಾರೆಕ್ಟರ್ ಹೇಳುತ್ತೆ ಅದು. ಓಕೆ ಆಯ್ತು. ಅಲ್ಲ, ಕ್ರಶ್ ಆದ್ರೂ ಆಗಿಲ್ವಾ ಯಾರ ಮೇಲೇನು? ಕ್ರಶ್ ಆಗಿದ್ದು ಯಾರು ನಿಮ್ಮ ಚೆನಿಲಿಯಾ. ಹಾ? ಚೆನಿಲಿಯಾ ಡಿಸೋಜ. ಜೆನೆಲಿಯಾ ಡಿಸೋಜ ಭೇಟಿ ಆಗಿದ್ರೆ ಯಾವತ್ತಾದ್ರು? ಎವ್ರಿ ಇಯರ್ ಭೇಟಿ ಆಗ್ತೀನಿ. CCL. ಅವ್ರಿಗೆ ಹೋದಾಗ, ಲೈಕ್ ಮೀಟ್ ಆದಾಗ, ನೀವು ನಮ್ ಕ್ರಶ್ ಅಂತಂದಾಗ ಅವರು ಹೇಳಿದ್ದುಂಟಾ? ನಾನು ಇವತ್ತವರೆಗೂ ಹೇಳಿಲ್ಲ, ಯಾಕಂದ್ರೆ ಕ್ರಶ್ನ ಕ್ರಶ್ ತರಾನೇ ನೋಡ್ಬೇಕು. ಹ್ಮ್. ಹೇಳ್ಬಿಟ್ಟೆ ಅಂದ್ರೆ ಅದೊಂಥರ ಇದೋಗ್ಬಿಡುತ್ತೆ, ಥ್ರಿಲ್ ಹೋಗ್ಬಿಡುತ್ತೆ. ಹ್ಮ್ 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 ಬಟ್ ಅವರು ರೆಕಗ್ನೈಸ್ ಮಾಡ್ತಾರೆ ನಂಗೆ, ಹ್ಮ್ ಹ್ಮ್ ಯಾಕಂದ್ರೆ ಅಣ್ಣನೇ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಅವ್ರಿಗೆ, ಹ್ಮ್. ಅವ್ರಿಗೆ ಮತ್ತೆ ರಿತೇಶ್ಗೆ. ಸೊ ಯಾವಾಗಿಂದ ಬಾಯ್ಸ್ ಮೂವಿ ನೋಡಿದೆ ನಾನು, ಹ್ಮ್. ಅವಾಗಿಂದ ಆರ್ ಸ್ಮೈಲ್ ಇಸ್ ಗುಡ್, ಹ್ಮ್ 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 ನಂಗೆ ಇಷ್ಟ. ಶಿ ಇಸ್ ದ ಓನ್ಲಿ ಕ್ರಶ್. ಬೆಸ್ಟ್ ಫ್ರೆಂಡ್ಸ್ ಅಂತ ತುಂಬಾ ಜನ ಇದ್ದಾರೆ ಸರ್, ಹ್ಮ್. ಬಟ್ ಯಾರು ಸ್ಪೆಷಲ್ ಅನ್ಸಿಲ್ಲ ಇದುವರೆಗೂ ನನಗೆ. ನಾನು ಹೇಳ್ತಾ ಇಲ್ವಾ, ಬರೀ ಹೀಲ್ ಆಗ್ಬೇಕು ಅಂದ್ರೆ ಲವ್. ಹ್ಮ್. ನಿಮ್ಗೆ ಏನಾನ ಓವರ್ಕಮ್ ಮಾಡಬೇಕು ಆ ಬ್ರೇಕಪ್ನ ಅಂದ್ರೆ ಲವ್. ತೀಟೆ ಅಂದ್ರೆ ಲವ್. ಇಷ್ಟೇ ಇವಾಗಿನ ಜನರೇಷನ್ ಅಲ್ಲಿ ಇರೋದು. ಟ್ರೂ ಲವ್ ನಿಮ್ಗೆ ಎಲ್ಲೂ ಸಿಗಲ್ಲ. ಸ್ಯಾಂಡಲ್ವುಡ್ ನಟರಾದ್ರು ಕೂಡ ಬಾಲಿವುಡ್ ಹೀರೋ ತರ ಕಾಣಿಸುವಂತ ನೀವು, ಹ್ಮ್. ಎಲ್ಲಾ ಹುಡುಗಿರ್ಗು ಒಂದು ಕ್ಷಣ ಅದ್ ನನಗ್ ಗೊತ್ತಿಲ್ಲ ಸರ್, ಅವ್ರವ್ರ ಹಣೆ ಬರೋದು. ಪಾಪ ನನಗೆ ಎಷ್ಟೋ- ಯಾರು ಇಷ್ಟ ಆಗಿಲ್ಲ, ಅವ್ರಿಗೆ ನಾನು ಇಷ್ಟ ಆಗಿರ್ಬೋದೇನೋ. ಯಾವತ್ತೂ ಹೇಳ್ಕೊಂಡಿಲ್ಲ ಯಾರು, ಬಟ್ ಸೀಕ್ರೆಟ್ ಆಗಿ ಲವ್ ಮಾಡ್ತಾ ಇರ್ಬೋದು, ನನಗೆ ಗೊತ್ತಿಲ್ಲ. ಎಷ್ಟೋ ಜನ ಪಾಪ ಚೆನ್ನಾಗಿರ್ಲಿ. ಪಾಪ ಪ್ರವೀಣ್ ಗೌಡ ಅವರ ಹುಡುಗಿ ಹಂಗಿರ್ಬೇಕು ಹಿಂಗಿರ್ಬೇಕು, ನಾವು ಟ್ರೈ ಮಾಡೋಣ ಅಂತ ಇರ್ತಾರೆ. ಇವಾಗ್ಲೂ But ಬರ್ತಾ ನೀವು ಇರತ್ತೆ ಮೆಸೇಜ್. ಅಲ್ಲ, ಬಟ್ ನೀವ್ ನೋಡಿದ್ರೆ ಮದ್ವೆನೇ ಆಗಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತಾರೆ ಅವರು? ಬೇರೆಯವ್ರು ನೋಡ್ಕೊಳ್ಳಿ, ನಾನೇನ್ ಮಾಡ್ಲಿ? ಅವ್ರ ಆಸೆಗೆಲ್ಲ ತಣ್ಣೀರ್ ಬಟ್ಟೆ ಹಾಕ್ಬಿಟ್ರಲ್ಲ ಅಂತ. ನಾನು ಹೇಳಿಲ್ವಲ್ಲ ಹಾಕೊಳ್ಳಿ ಅಂತ. ಅದೊಂದು ಇರ್ತೈತೆ ಬ್ರೋ, ಫೀಲಿಂಗ್ ಅನ್ನೋದು ಇರ್ತೈತೆ. ಅದನ್ನೆಲ್ಲ ಅದು ನೀವು ಹೇಳಲ್ಲ ನನ್ ಮೇಲೆ ಆಸೆ ಇಟ್ಕೊಳ್ಳಿ ಅಂತ. ಹ್ಮ್. ಆ ಒಂದು ಆಟೋಮೆಟಿಕಲಿ ಒಬ್ಬೊಬ್ರಲ್ಲೂ ಒಂದೊಂದು ಇಷ್ಟ ಆಗುತ್ತೆ. ಇವಾಗ ನಿಮ್ ಸುದೀಪ್ ಅವ್ರ ಅಂದ್ರೆ ಇಷ್ಟ, ಹ್ಮ್. ಸೊ ಅದೇ ತರ ನೀವಂದ್ರೆ ಅವ್ರನ್ನು ಇಷ್ಟ ಆಗ್ಬಿಡ್ತು. ಅವ್ರಿಗೆ ಏನಾನ ಇಷ್ಟ ಆಯ್ತು ಅಂದ್ರೆ ಬಂದ್ ಹೇಳಿ, ನೋಡೋಣ, ಡಿಸೈಡ್ ಮಾಡೋಣ ಆಮೇಲೆ. ಇನ್ನೇನ್ ಆಲ್ರೆಡಿ ಹೇಳ್ಬಿಟ್ಟಿದ್ರ ಅಫಿಷಿಯಲ್. ನಂದು ಇನ್ನೊಂದೇನ್ ಗೊತ್ತಾ, ನಂದು ಎನರ್ಜಿ ಎಲ್ರಿಗೂ ಶೇರ್ ಮಾಡಕ್ ಇಷ್ಟ ಇಲ್ಲ ನನಗೆ. ಹ್ಮ್ ನಂದು ಎನರ್ಜಿ ಹೆಂಗೆ ಅಂದ್ರೆ, ಅವ್ರು ಆಡೋ ಮಾತಿಗೆ, ಹ್ಮ್. ಅವ್ರ ಆಕ್ಷನ್ಗೆ ಸೂಟ್ ಆಗ್ಬೇಕು, ಹ್ಮ್ 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 ಅವಾಗ ಮಾತ್ರ ನಾನು ಎನರ್ಜಿ ಕೊಡ್ತೀನಿ ಅಂತ. ಇಲ್ಲ ಅಂದ್ರೆ ಹ್ಮ್. ಮೈ ಎನರ್ಜಿ ಇಸ್ ಮೋರ್ ಎಕ್ಸ್ಪೆನ್ಸಿವ್. ಎಲ್ರಿಗೂ ಶೇರ್ ಮಾಡಲ್ಲ ನಾನು ಆತರ. ಎಲ್ ಕಲ್ತ್ರಿ ಇದನ್ನೆಲ್ಲ ಅಂತ? ನಂಗೆ ಆಕ್ಚುಲಿ ಮುಂಚೆಯಿಂದ ಇನ್ಬಿಲ್ಟ್ ನಾನು ಹಿಂಗೆ ಮಾತಾಡೋದು. ಹ್ಮ್. ಕ್ರಿಕೆಟ್ ಇಂದ ಅಂದ್ರೆ ಪರ್ಸನಾಲಿಟಿ ಡೆವಲಪ್ ಆಗ್ಬಿಡುತ್ತೆ. ಹ್ಮ್. ನಾನು ಇರೋದೇ ಬಿಂದಾಸ್, ಒಂಥರ ಬಿ ಹ್ಯಾಪಿ ನೋ ಬಿ ಪಿ ಬಿಂದಾಸ್ ಆತರ ಹ್ಮ್. ನಾನು. ಹ್ಮ್. ಸೊ ಯಾವಾಗ ಅಣ್ಣ ಜೊತೆ ಸೇರಿದೆ ಸ್ವಲ್ಪ ಜಾಸ್ತಿ ಇನ್ಫ್ಲೂಯೆನ್ಸ್ ಆಗಕ್ ಶುರು ಮಾಡಿದ್ರ? ಹ್ಮ್. ಅಣ್ಣ ನೋಡ್ತಾ ಇರ್ತೀನಲ್ಲ ನಾನು, ಎಷ್ಟು ಲೈಫ್ ಲೆಸನ್ಸ್ ಕೊಡ್ತಾ ಅವ್ರ ಹತ್ರ ಕಲಿಯೋದು ಎಷ್ಟಿದೆ ಗೊತ್ತಾ. ಹ್ಮ್. ತುಂಬಾ ಕಲಿಯೋದಿದೆ. ಅವ್ರ ಜೊತೆ ಇದ್ರೇನೆ ಒಂಥರ ಮೆಮೊರಿ ನಂಗೆ. ಹ್ಮ್. ಡೈಲಿ ಅವ್ರು ಕೊಡೋ ಲೈಫ್ ಲೆಸನ್ಸು, ಲೈಫಲ್ಲಿ ಹಿಂಗಿರ್ಬೇಕು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಂಗಿರ್ಬೇಕು, ಹ್ಮ್. ತುಂಬಾ ಕಲಿಯೋದಿದೆ ಅವ್ರ ಹತ್ರ. ಸೊ ಅಲ್ಲಿಂದ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗಿ ನಾನು ಮಾತಾಡೋದು ಹಿಂಗೆ ಡೈರೆಕ್ಟ್ ಆಗಿ ಮಾತಾಡ್ತೀನಿ, ಏನು ಫೇಕ್ ಮಾಡಲ್ಲ. ಇನ್ನೊಂದೇನು ಗೊತ್ತಾ, ನನಗೆ ಯಾವಾಗ ಭಯ ಆಗತ್ತೆ ಅಂತ ಅಂದ್ರೆ, ನಾನು ಏನಾರ ತಪ್ಪು ಮಾಡಿದ್ರೆ, ನಾನೇನು ತಪ್ಪು ಮಾಡಿಲ್ಲ ಅಂದ್ರೆ ನಾನು ಯಾರಿಗೂ ಎದುರಲ್ಲ, ಹ್ಮ್. ಅದು ಯಾರೇ ಇರಲಿ, ಅಷ್ಟೇ. ಸಿಂಪಲ್, ಡೋಂಟ್ ಕೇರ್. ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.